ವಕೀಲರು ಹಾಗೂ ಬಿಜೆಪಿ ಮುಖಂಡರಾದ ಸಂಗೀತಾ ಪ್ರಸಾದ್ ಅವರಿಗೆ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಅಶ್ಲೀಲ ಪದಗಳಿಂದ ನಿಂದಿಸಿ ಮೂಡಿಗೆರೆಗೆ ಬಂದರೆ ಕಲ್ಲು ಮತ್ತು ಚಪ್ಪಲಿಯಿಂದ ಹೊಡೆದಿರುವುದಾಗಿ ಹಲ್ಲೆ ಹಾಗೂ ಪ್ರಾಣ ಬೆದರಿಕೆ ಹಾಕಿರುವ ಚಂದ್ರು ಒಡೆಯಾರ್ ಕೆಆರ್ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ವಿವಿಧ ಸಂಘಟನೆಯ ಮುಖಂಡರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ವಕೀಲರು ಹಾಗೂ ಬಿಜೆಪಿ ಮುಖಂಡರಾದ ಸಂಗೀತಾ ಪ್ರಸಾದ್ ಅವರು ಮಾತನಾಡಿ, ನನಗೆ ಫೇಸ್ಬುಕ್ ಮೆಸೆಂಜರ್ಗೆ ಅಹಂಕಾರದ ಮತ್ತು ಕೀಳುಮಟ್ಟದ ಅಶ್ಲೀಲ ಪದಗಳನ್ನು ಬಳಸಿ ಧ್ವನಿ ಸಂದೇಶವೊಂದನ್ನು ಕಳುಹಿಸಿ ನಯನಾ ಮೋಟಮ್ಮ ಅವರ ಬಗ್ಗೆ ಮಾತನಾಡಲು ನೀನು ಯಾರು ಎಂದು ಅಹಂಕಾರದಿಂದ ಪ್ರಶ್ನಿಸಿ ಅತ್ಯಂತ ನಿಂದನಾತ್ಮಕ ಹಾಗೂ ಅಶ್ಲೀಲ ಪದಗಳಿಂದ ನನ್ನನ್ನು ನಿಂದಿಸಿದ್ದಾರೆ. ಅಷ್ಟೇ ಅಲ್ಲದೆ ನೀನು ಮೂಡಿಗೆರೆಗೆ ಬಂದರೆ ನಿನಗೆ ಕಲ್ಲು ಮತ್ತು ಚಪ್ಪಲಿಗಳಿಂದ ಹೊಡೆಯುತ್ತೇನೆ ಎಂದು ಬಹಿರಂಗವಾಗಿ ಹಲ್ಲೆಯ ಬೆದರಿಕೆ ಹಾಗೂ ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾರೆ ಎಂದು ಹೇಳಿದ್ದಾರೆ. ಸರ್, ಮೊನ್ನೆ ದಿನ ಏನು ಮೂಡಿಗೆರೆಯಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳ ಬಗ್ಗೆ ನಾನು ನನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಮತ್ತು ಕೆಲವೊಂದು ನ್ಯೂಸ್ ಚಾನಲ್, ಪಬ್ಲಿಕ್ ಇಂಪ್ಯಾಕ್ಟ್ ನ್ಯೂಸ್ ಚಾನಲ್ನಲ್ಲಿ ನಾನು ಬೈಟ್ ಕೊಟ್ಟಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಬ್ಬರು ಅಸಭ್ಯವಾಗಿ ಕಮೆಂಟ್ ಮಾಡಿದರು. ನಾನು ಆ ಕಮೆಂಟಿಗೆ ರಿಪ್ಲೈ ಕೂಡ ಕೊಟ್ಟಿದ್ದೆ. ಏನು BNS ಆ್ಯಕ್ಟ್ ಅಡಿಯಲ್ಲಿ ಏನೇನೋ ನಮಗೆ ಸವಲತ್ತುಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹಾಕಿದ ತಕ್ಷಣವೇ ಅವರು ಅದನ್ನು ಡಿಲೀಟ್ ಮಾಡಿದರು. ಇನ್ನೊಬ್ಬರು ಏನು ಚಂದ್ರು ಒಡೆಯರ್ ಅಂತ ನನಗೆ ಏನು ವೈಯಕ್ತಿಕವಾಗಿ ನನಗೆ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಮೆಸೇಜ್ ಮಾಡಿಬಿಟ್ಟು ನೀವೇನಾದ್ರು ಮೂಡಿಗೆರೆಗೆ ಕಾಲಿಟ್ಟರೆ ನಿಮಗೆ ಕಲ್ಲಲ್ಲಿ ಹೊಡಿತೀನಿ, ಚಪ್ಪಲಿ ಹೊಡಿತೀನಿ ಅನ್ನೋ ರೀತಿಯಲ್ಲಿ ಒಂಥರ ಕೊಲೆ ಬೆದರಿಕೆ ಹಾಕಿದ್ದಾರೆ. ಹೆಣ್ಮಕ್ಳು ಮನೆಯಿಂದ ಹೊರಗೆ ಬಂದು ಧ್ವನಿ ಎತ್ತೋದೇ ಕಡಿಮೆ, ಅಂಥದ್ರಲ್ಲಿ ಎಲ್ಲೋ ಕೆಲವು ಹೆಣ್ಣು ಮಕ್ಕಳು ಬರ್ತಾರೆ, ಅಂಥವ್ರಿಗೂ ಕೂಡ ಈ ರೀತಿ ಜೀವ ಬೆದರಿಕೆ ಹಾಕುವಂಥದ್ದು, ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಅವರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ ಅಂದರೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಅವರಿಗೆ ಏನು ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿ ಈ ದಿನ ನಾವು SP ಅವರಿಗೆ ಮನವಿಯನ್ನು ಮಾಡಿದ್ದೇವೆ. SP ಅವರು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ದಾರೆ. ನಾವು SP ಮುಖಾಂತರ ಹೋದರೆ ಸ್ವಲ್ಪ ಇನ್ನೂ SP ಅವರು ಸಿಗಲಿಲ್ಲ, ನಮಗೆ ಅಡಿಷ್ನಲ್ SP ಅವರು ಸಿಕ್ಕಿದ್ರು. ಸೊ ಅವ್ರ ಥ್ರೂ ಹೋದರೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಅವರು ಬೇರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ನಿಮ್ದು ಯಾವ ಕ್ಷೇತ್ರ ಬರುತ್ತೆ ಅಲ್ಲಿ ಅಂತ ಹಾಗೆ ಹೇಳಿದರು. ಅವರು ಕಮೆಂಟ್ ಮಾಡೋರು ಯಾರು? ಸರ್, ಕಮೆಂಟ್ ಮಾಡಿರೋದು ಮಲ್ಲಿಕಾರ್ಜುನ್ ಅಂತ, ಅವರು ಅಸಭ್ಯವಾಗಿ ಕಮೆಂಟ್ ಮಾಡಿದ್ದು. ಇನ್ನೊಂದು ನನಗೆ ವಾಯ್ಸ್ ಮೆಸೇಜ್ ಮಾಡಿದಂಥ ವ್ಯಕ್ತಿ ಚಂದ್ರು ಒಡೆಯರ್ ಅಂತ. ಏನು ಕಾರಣ ಏನಿರ್ಬೋದು ಅಂತಂದರೆ ಸರ್, ನಾನು ಚಂದ್ರು ಒಡೆಯರ್ ಅವ್ರನ್ನೆಲ್ಲ ನೋಡಿದ್ನಲ್ಲ ನನ್ನ ಫೇಸ್ಬುಕ್ಕಲ್ಲಿ. ಅವರು ನಯನಾ ಮೋಟಮ್ನವರಿಗೆ ತುಂಬ ಆತ್ಮೀಯರಾಗಿದ್ದಾರೆ. ಸೊ ಅವ್ರ ಕುಮ್ಮಕ್ಕಿನಿಂದ ಏನಾದ್ರು ಅವರು ಆ ಥರ ಕಮೆಂಟ್ ಮಾಡಿಸಿದ್ದಾರೆ ಅಥವಾ ಏನಾದ್ರು ಕೊಲೆ ಬೆದರಿಕೆ ಹಾಕ್ಸಿದಾರೋ ಗೊತ್ತಿಲ್ಲ. ಇದು ತನಿಖೆ ಮಾಡಿದಾಗ ಯಾರು ಇದರಿಂದ ಇದ್ದಾರೆ ಅನ್ನೋದು ಒಂದು ಗೊತ್ತಾಗುತ್ತೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಸಂತೋಷ್ ಕೋಟ್ಯಾನ್, ಅಂಕಿತಾ, ಸತೀಶ್ ಕಲ್ದೊಡ್ಡಿ, ಜೀವನ್ ಕೋಟೆ, ಸಚಿನ್ ಮುಂತಾದವರು ಉಪಸ್ಥಿತರಿದ್ದರು.